ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇವಾಗ ಯಾರ್ಯಾರು ಹೊಸಬರು ಬಂದಿದ್ದೀರಾ ಅವರೆಲ್ರಿಗೂ ನನ್ನ ಆತ್ಮೀಯ ಸುಸ್ವಾಗತಗಳು. ಮತ್ತು ನೀವೇನಾದರೂ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋ ಮುಖಾಂತರ ನೀವು ನನಗೆ ತಿಳಿಸ್ಬೋದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಾ, ಬನ್ನಿ. ಸ್ನೇಹಿತರೆ, ಭಾರತದಲ್ಲಿ ಬೈಕ್ ಪ್ರೇಮಿಗಳ ಹೃದಯ ಬಡಿತ ಹೆಚ್ಚಾಗಿಸುವ ಒಂದೇ ಒಂದು ಹೆಸರೆಂದರೆ ಅದು ದಿ ಲೆಜೆಂಡ್ ರಾಯಲ್ ಎನ್ಫೀಲ್ಡ್. ಇಂದು ಭಾರತ ರಸ್ತೆಗಳಲ್ಲಿ ಬುಲೆಟ್ ಬೈಕ್ ಹೋಗ್ತಾ ಇದ್ರೆ ಜನ ತಿರುಗಿ ನೋಡ್ತಾರೆ. ಆದರೆ ಇವತ್ತು ಭಾರತೀಯರ ಹೆಮ್ಮೆ ಆಗಿರುವ ಈ ಬ್ರ್ಯಾಂಡ್ ಹುಟ್ಟಿದ್ದು ಭಾರತದಲ್ಲ, ಬದಲಿಗೆ ಇಂಗ್ಲೆಂಡ್ನಲ್ಲಿ. ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದ ಈ ಕಂಪನಿ ಇಂದು ಜಗತ್ತಿನ ನಂಬರ್ 1 ಮಿಡ್ ಸೈಜ್ ಬೈಕ್ ಕಂಪನಿಯಾಗಿ ಬೆಳೆದಿದ್ದು ಹೇಗೆ? ಬನ್ನಿ ಸ್ನೇಹಿತರೆ, ಇಂಚಿಂಚು ಮಾಹಿತಿ ಇರುವ ಈ ರಾಯಲ್ ಎನ್ಫೀಲ್ಡ್ ಕಂಪನಿಯ ರೋಮಾಂಚಕ ಇತಿಹಾಸವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮತ್ತೆ ಸ್ನೇಹಿತರೆ, ಇದ್ರ ಕತೆ ಶುರು ಆಗೋದು 1891ರಲ್ಲಿ ಇಂಗ್ಲೆಂಡ್ನ ರಿಡಿಚ್ ಅನ್ನೋ ಒಂದು ಸಣ್ಣ ಪಟ್ಟಣದಲ್ಲಿ. ಆಲ್ಬರ್ಟ್ ಇಡಿ ಮತ್ತು ರಾಬರ್ಟ್ ವಾಕರ್ ಸ್ಮಿತ್ ಅನ್ನೋ ಇಬ್ಬರು ವ್ಯಕ್ತಿಗಳು ಸೈಕಲ್ ಬಿಡಿಭಾಗಗಳನ್ನು ತಯಾರಿಸುವ ಕಂಪನಿಯನ್ನು ಖರೀದಿಸಿ ಅದಕ್ಕೆ ಇಡಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೆಸರಿಡ್ತಾರೆ. ಆದರೆ 1893ರಲ್ಲಿ ಇವರಿಗೆ ಬ್ರಿಟನ್ ಸರ್ಕಾರದ ರಾಯಲ್ ಸ್ಮಾಲ್ ಆರ್ಮ್ಸ್ ಫ್ಯಾಕ್ಟರಿಯಿಂದ ಇವರಿಗೆ ಬಂದೂಕಿನ ಬಿಡಿಭಾಗಗಳನ್ನು ಪೂರೈಸುವಂತಹ ದೊಡ್ಡ ಆರ್ಡರ್ ಸಿಗುತ್ತೆ. ಇದರ ನೆನಪಿಗಾಗಿ ಅವರು ತಮ್ಮ ಸೈಕಲ್ಗಳಿಗೆ ಎನ್ಫೀಲ್ಡ್ ಅಂತ ಹೆಸರಿಡ್ತಾರೆ. ಮುಂದಿನ ವರ್ಷ ಅಂದರೆ 1894ರಲ್ಲಿ ಬ್ರಿಟಿಷ್ ರಾಜಮನೆತನದ ಗೌರವಾರ್ಥಕವಾಗಿ ರಾಯಲ್ ಪದವನ್ನು ಸೇರಿಸಿ ರಾಯಲ್ ಎನ್ಫೀಲ್ಡ್ ಎಂಬ ಹೆಸರಿನ ಬ್ರ್ಯಾಂಡ್ ಜನ್ಮ ತಾಳುತ್ತೆ. ಇವರು ಬಂದೂಕು ತಯಾರಿಕೆ ಹಿನ್ನೆಲೆಯಿಂದಾಗಿಯೇ ಜಗತ್ ಪ್ರಸಿದ್ಧಿಯಾದ ಇವರ ಟ್ಯಾಗ್ಲೈನ್ ಮೇಡ್ ಲೈಕ್ ಎ ಗನ್ ಎಂಬ ಸಾಲುಗಳು ಹುಟ್ಟಿಕೊಂಡಿತು. ಮತ್ತೆ ಸ್ನೇಹಿತರೆ, 1901ರಲ್ಲಿ ರಾಯಲ್ ಎನ್ಫೀಲ್ಡ್ ತನ್ನ ಮೊದಲ ಮೋಟಾರ್ ಸೈಕಲ್ ಅನ್ನು ಮಾರುಕಟ್ಟೆಗೆ ತಂದಿತು. ಇದು ಕೇವಲ 1.5 HP ಇಂಜಿನ್ ಹೊಂದಿತು. ಮುಂಭಾಗದ ಚಕ್ರದ ಮೇಲೆ ಇಂಜಿನ್ ಅಳವಡಿಸಲಾಗಿತ್ತು. ಕಂಪನಿ ಬೆಳೆಯುವಾಗಲೇ 1914ರಲ್ಲಿ ಮೊದಲ ಮಹಾಯುದ್ಧ ಆರಂಭವಾಗಿತ್ತು. ಆಗ ಬ್ರಿಟಿಷ್ ಮತ್ತು ರಷ್ಯಾದ ಸೇನೆಗೆ ಬೈಕ್ ಪೂರೈಸುವಂತಹ ದೊಡ್ಡ ಜವಾಬ್ದಾರಿ ರಾಯಲ್ ಎನ್ಫೀಲ್ಡ್ ಕಂಪನಿಗೆ ಸಿಕ್ಕಿತು. ಯುದ್ಧದ ನಂತರ 1932ರಲ್ಲಿ ಕಂಪನಿಯು ತನ್ನ ಅತ್ಯಂತ ಐತಿಹಾಸಿಕ ಬೈಕ್ ಬುಲೆಟ್ ಅನ್ನು ಜಗತ್ತಿಗೆ ಪರಿಚಯಿಸಿತು. ಇನ್ನು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಂದರೆ 1939ರಿಂದ 1945ರವರೆಗೂ ಇವರು ಮಿಲಿಟರಿಗಾಗಿ ಫ್ಲೈಯಿಂಗ್ ಫ್ಲೀ ಅಂದರೆ ಹಾರುತ್ತಿರುವ ಚಿಗುಟ ಅನ್ನೋ 125cc ಬೈಕ್ ಅನ್ನು ತಯಾರಿಸಿದರು. ಇದರ ವಿಶೇಷತೆ ಏನಂದ್ರೆ, ಯುದ್ಧದ ಭೂಮಿಯಲ್ಲಿ ಸೈನಿಕರಿಗೆ ಸಹಾಯವಾಗಲು ಈ ಬೈಕ್ ಅನ್ನು ವಿಮಾನದಿಂದ ಪ್ಯಾರಾಶೂಟ್ ಮೂಲಕ ಕೆಳಗಡೆ ಡ್ರಾಪ್ ಮಾಡಲಾಗುತ್ತಿತ್ತು. ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ದು ನೀವು ಇದರ ಹಿನ್ನೆಲೆ ಕಥೆಯಾಗಿತ್ತು. ಆದರೆ ಈಗ ಕತೆಗೆ ಅಸಲಿ ಟ್ವಿಸ್ಟ್ ಸಿಗೋದು 1949ರಲ್ಲಿ ಮದ್ರಾಸಿನ KR ಸುಂದರಂ ಅಯ್ಯರ್ ಅವರು ಮದ್ರಾಸ್ ಮೋಟಾರ್ಸ್ ಮೂಲಕ ಈ ಬೈಕ್ಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಲು ಶುರು ಮಾಡಿದ್ರು. 1952ರಲ್ಲಿ ಭಾರತ ಸರ್ಕಾರಕ್ಕೆ ಗಡಿ ಕಾಯುವ ಸೇನಾ ಸಿಬ್ಬಂದಿಗೆ ಅತ್ಯಂತ ಬಲಿಷ್ಠ ಬೈಕ್ ಬೇಕಾಗಿತ್ತು. ಆಗ ಸರ್ಕಾರ ಆರಿಸಿಕೊಂಡಿದ್ದೇ ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ಬೈಕ್ ಅನ್ನು. ಒಟ್ಟಿಗೆ 800 ಬೈಕ್ಗಳಿಗೆ ಆರ್ಡರ್ ನೀಡಲಾಗಿತ್ತು. ಬೇಡಿಕೆ ಹೆಚ್ಚಾದಾಗ 1955ರಲ್ಲಿ ಇಂಗ್ಲೆಂಡ್ ಕಂಪನಿ ಜೊತೆ ಸೇರಿ ಮದ್ರಾಸಿನಲ್ಲಿ ಎನ್ಫೀಲ್ಡ್ ಇಂಡಿಯಾ ಎಂಬ ಫ್ಯಾಕ್ಟರಿ ಸ್ಥಾಪನೆಯಾಗಿತ್ತು. 1967ರ ವೇಳೆಗೆ ಬುಲೆಟ್ಟಿನ ಪ್ರತಿಯೊಂದು ಬಿಡಿಭಾಗವು ಭಾರತದಲ್ಲೇ ತಯಾರಾಗಲು ಶುರುವಾಗಿತ್ತು. ಆದರೆ ದುರದೃಷ್ಟವಶ 1970ರಲ್ಲಿ ಇಂಗ್ಲೆಂಡ್ ಮೂಲ ಕಂಪನಿ ಜಪಾನಿನ ಬೈಕ್ಗಳ ಪೈಪೋಟಿ ತಡೆಯಲಾಗದೆ ಮುಚ್ಚಿ ಹೋಯಿತು. ಆದರೆ ಭಾರತದ ಎನ್ಫೀಲ್ಡ್ ಕಂಪನಿ ಮಾತ್ರ ಬುಲೆಟ್ ಬೈಕ್ ಅನ್ನು ಉತ್ಪಾದನೆಯನ್ನು ನಿಲ್ಲಿಸದೆ ಮುಂದುವರಿಸಿತು. ಸ್ನೇಹಿತರೆ, 1994ರಲ್ಲಿ ಭಾರತದ ಪ್ರಸಿದ್ಧ ಐಶರ್ ಗ್ರೂಪ್ ಈ ಕಂಪನಿಯನ್ನು ಖರೀದಿಸಿ ಇದಕ್ಕೆ ಅಧಿಕೃತವಾಗಿ ರಾಯಲ್ ಎನ್ಫೀಲ್ಡ್ ಎಂಬ ಮರುನಾಮಕರಣ ಮಾಡಲಾಯಿತು. ಆದರೆ ಕಂಪನಿ ಭಾರಿ ನಷ್ಟದಲ್ಲಿತ್ತು. ಆಗ 2000ನೇ ಇಸವಿಯಲ್ಲಿ ಐಶರ್ ಮಾಲೀಕರ ಮಗನಾದ ಸಿದ್ಧಾರ್ಥ್ ಲಾಲ್ ಅವರು ರಾಯಲ್ ಎನ್ಫೀಲ್ಡ್
ಸಿಇಒ ಆಗಿ ಎಂಟ್ರಿ ಕೊಟ್ಟರು. ಕಂಪನಿಯನ್ನು ಮುಚ್ಚೋಣ ಅಂತ ಎಲ್ಲರೂ ಹೇಳಿದ್ರು, ಆದರೆ ಸಿದ್ಧಾರ್ಥ್ ಲಾಲ್ ಅವರು ಒಪ್ಪಲಿಲ್ಲ. ಅವರ ಬೈಕನ್ನು ರಗಡ್ ಲುಕ್ ಹಾಗೆ ಇಟ್ಟುಕೊಂಡು ತಾಂತ್ರಿಕತೆಯನ್ನು ಬದಲಾಯಿಸಲು ನಿರ್ಧರಿಸಿದರು. ಅದರ ಫಲವೇ 2009ರ UCE ಅಂದ್ರೆ ಯೂನಿಟ್ ಕನ್ಸ್ಟ್ರಕ್ಷನ್ ಇಂಜಿನ್ ಎಂಬ ಹೆಸರಿನ ಇಂಜಿನ್ ಕ್ರಾಂತಿ ಶುರುವಾಯಿತು. ಆಯಿಲ್ ಲೀಕೇಜ್ ಸಮಸ್ಯೆಯು ದೂರವಾಗಿತ್ತು, ಮೈಲೇಜ್ ಹೆಚ್ಚಾಗಿತ್ತು, ಮತ್ತೆ ಮಾರುಕಟ್ಟೆಗೆ ಬಂದಿತು ಕ್ಲಾಸಿಕ್ 350. ಇದು ದೇಶಾದ್ಯಂತ ಭಾರಿ ಕ್ರೇಜ್ ಸೃಷ್ಟಿಸಿ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ನ ಸಂಪೂರ್ಣವಾಗಿ ಬದುಕಿಸಿತು. ಅಲ್ಲಿಂದ ಮುಂದೆ ರಾಯಲ್ ಎನ್ಫೀಲ್ಡ್ ಹಿಂತಿರುಗಿ ನೋಡಲೇ ಇಲ್ಲ. 2016ರಲ್ಲಿ ಆಫ್ ರೋಡಿಗಾಗಿ ಹಿಮಾಲಯನ್ ಎಂಬ ಹೆಸರಿನ ಬೈಕ್ ಅನ್ನು ಮಾರುಕಟ್ಟೆಗೆ ತಂದಿತು. 2018ರಲ್ಲಿ ಜಾಗತಿಕ ಮಟ್ಟದಲ್ಲಿ ಹಾರ್ಲಿ ಡೇವಿಡ್ಸನ್ ಬೈಕ್ ಕಂಪನಿಗೆ ಪೈಪೋಟಿ ನೀಡಲು 650cc ಟ್ವಿನ್ ಸಿಲಿಂಡರ್ ಬೈಕ್ಗಳನ್ನು ಮಾರುಕಟ್ಟೆಗೆ ಬಂದವು. ಇನ್ನು ಪ್ರಸ್ತುತ 2026ರಲ್ಲಿ ರಾಯಲ್ ಎನ್ಫೀಲ್ಡ್ ಬರೀ ಭಾರತದಲ್ಲ, ಅಮೆರಿಕ, ಯುರೋಪ್, ಲಂಡನ್ ಸೇರಿದಂತೆ ಇಡೀ ಪ್ರಪಂಚದ ಮಿಡ್ ಸೈಜ್ ಮೋಟಾರ್ ಸೈಕಲಿನ ವಿಭಾಗದಲ್ಲಿ ಜಗತ್ತಿನ ನಂಬರ್ 1 ಕಂಪನಿಯಾಗಿ ಬೆಳೆದಿದೆ. ಅಷ್ಟೇ ಅಲ್ಲ, ಈಗ ತಾನೇ ಹಳೆಯ ಐತಿಹಾಸಿಕ ಹೆಸರಾದಂತಹ ಫ್ಲೈಯಿಂಗ್ ಫ್ಲೀ ಅಂದ್ರೆ ಆರ್ತಿರುವ ಚಿಗುಟ ಎಂಬ ಬ್ರ್ಯಾಂಡ್ ಅಡಿಯಲ್ಲಿ ಹೈಟೆಕ್ ಎಲೆಕ್ಟ್ರಿಕ್ ಬೈಕ್ಗಳಾಗಿ ಮಾರುಕಟ್ಟೆಗೆ ಮರು ಬಿಡುಗಡೆ ಮಾಡಲಾಯಿತು. ಒಂದು ಸೂಜಿ ಮತ್ತು ಸೈಕಲ್ ಬಿಡಿಭಾಗಗಳನ್ನು ತಯಾರಿಸುವ ಕಂಪನಿಯಾಗಿ ಆರಂಭವಾಗಿ ಬಂದೂಕು ತಯಾರಿಸಿ ಇಂದು ಜಗತ್ತನ್ನೇ ಆಳುತ್ತಿರುವ ರಾಯಲ್ ಎನ್ಫೀಲ್ಡ್ ಜರ್ನಿ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋದ. ಅಲ್ಲಿವರೆಗೂ